ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಘಾತಕಾರಿ ಘಟನೆ ನಡೆದಿದೆ. ಎಂದಿನಂತೆ ಬೆಳಗ್ಗೆ ಶಾಲೆಗೆ ತೆರಳಬೇಕಾಗಿದ್ದಂಥ ವಿದ್ಯಾರ್ಥಿಗಳು ತಮ್ಮ ಪೋಷಕರೊಂದಿಗೆ ಸೇರಿ ಶಾಲೆಗೆ ಬೀಗ ಜಡಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಶಿಕ್ಷಕರ ಕೊರತೆ ಮತ್ತು ಇದರಿಂದ ಶೈಕ್ಷಣಿಕ ಗುಣಮಟ್ಟ ಕುಂಠಿತವಾಗ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿರುವಂತಹ ಪಾಲಕರು ಈ ಮೂಲಕ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ನಮ್ಮೂರಲ್ಲಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಇದೆ. ಅದು 1ರಿಂದ 7ನೇ ತರಗತಿವರೆಗಿದೆ. ಆ ತರಗತಿಯಲ್ಲಿ ಶಿಕ್ಷಣ ಮಾಡುವಂತ ಶಿಕ್ಷಕರ ಸಂಖ್ಯೆ ಗೌರ್ಮೆಂಟ್ ಟೀಚರ್ 3 ಜನ ಇದ್ದಾರೆ ಮತ್ತು ಖಾಸಗಿ ಅಪಾಯಿಂಟ್ಮೆಂಟ್ ಗೆಸ್ಟ್ ಟೀಚರ್ ಅಂತೇಳಿ 6 ಜನ ತಗೊಂಡಿದ್ದಾರೆ. 6 ಜನ ತಗೊಂಡ್ರು. ಅಲ್ಲಿ ಮಕ್ಕಳು ಇರೋದು 255 ಜನ. ನಮ್ಮೂರು ಶಾಲೆಯಲ್ಲಿ ಮಕ್ಕಳು ಕಲಿತಾರೆ, ವ್ಯಾಸಂಗ ಮಾಡ್ತಂತ ಮಕ್ಕಳು. ಗೌರ್ಮೆಂಟ್ ಟೀಚರ್ ಇರೋದು 3 ಜನ. 3ರಲ್ಲಿ ಒಬ್ಬರು ಇರೋದು ಗಣಿತ ಟೀಚರ್. ಆ ಗಣಿತ ಟೀಚರ್ 3 ದಿನ ಚಿಕ್ಕನಹಳ್ಳಿ ಶಾಲೆಯಲ್ಲಿ ಕಲಿಸ್ಬೇಕಂತ, 3 ದಿನ ಬೋನಾಳು ಶಾಲೆಯಲ್ಲಿ ಕಲಿಸ್ಬೇಕಂತ. ಹೀಗಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊರತೆ ಆಗ್ತದೆ. ಆದ್ದರಿಂದ ಎಲ್ಲ ಮಕ್ಕಳು ಹೊರಗಡೆ ಕುಂತು ಪ್ರತಿಭಟನೆ ತರಗತಿಯನ್ನು ಬಹಿಷ್ಕಾರ ಹಾಕೊಂಡು ಹೊರಗಡೆ ಕುಂತಿದ್ವು. ಅದನ್ನು ನಾವು ಕೇಳಿಕೊಂಡು ಊರಿನ ಪಾಲಕರೆಲ್ಲರೂ ಸ್ಕೂಲ್ ಹತ್ರ ಬಂದಾಗ ನಮ್ಮೂರು ಸರ್ ಹಿಂಗೆ ಬೇರೆ ಕಡೆ ನಿಯೋಜನೆಗೊಂಡ್ರ, ಅವರು ಊರು ಬಿಟ್ಟು ಬೇರೆ ಕಡೆ ಹೊಂಟ್ರ ಅಂತ ಹೇಳಿದಾಗ ನಾವೆಲ್ಲ ಪಾಲಕರು ಮತ್ತು ಎಸ್ಟಿಎಂ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು, ಮಕ್ಕಳು ಎಲ್ಲರೂ ಕೂಡಿ ಶಾಲೆಗೆ ಬೀಗ ಹಾಕಿ ಪ್ರತಿಭಟನೆ ಮಾಡ್ತಿದ್ವಿ. ಚಿಕ್ಕನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 7ನೇ ತರಗತಿಯವರೆಗೆ ಒಟ್ಟು 255 ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಆದರೆ ಶಾಲೆಗೆ ಕೇವಲ 3 ಸರ್ಕಾರಿ ಶಿಕ್ಷಕರು ಹಾಗೂ 6 ಅತಿಥಿ ಶಿಕ್ಷಕರು ಇದ್ದಾರೆ. ಇದಕ್ಕಿಂತ ಆತಂಕಕಾರಿ ವಿಷಯವೆಂದರೆ ಇರುವಂತಹ ಗಣಿತ ಶಿಕ್ಷಕರನ್ನು ಬೋನಾಳ ಶಾಲೆಯಲ್ಲಿ 3 ದಿನ, ಚಿಕ್ಕನಹಳ್ಳಿ ಶಾಲೆಯಲ್ಲಿ 3 ದಿನ ಕರ್ತವ್ಯವನ್ನ ನಿರ್ವಹಿಸುವಂತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಈ ನಿರ್ಧಾರದ ವಿರುದ್ಧ ವಿದ್ಯಾರ್ಥಿಗಳು ಮತ್ತು ಪೋಷಕರು ಶಿಕ್ಷಣ ಇಲಾಖೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಗೆ ಇಳಿದಿದ್ದಾರೆ. ಶಿಕ್ಷಕರನ್ನ ಈ ರೀತಿ ವರ್ಗಾಯಿಸುವುದರಿಂದ ಮಕ್ಕಳ ಶಿಕ್ಷಣದ ಗುಣಮಟ್ಟ ಹದಗೆಡುತ್ತಾ ಇದೆ ಎಂದು ಪಾಲಕರು ದೂರಿದ್ದಾರೆ. ಈ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ತಂದರೂ ಇಲ್ಲಿಯವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಅವರು ಆರೋಪಿಸಿದ್ದಾರೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಮ್ಮ ಮಕ್ಕಳ ಶಾಲೆಯಲ್ಲಿ ಶಿಕ್ಷಕರನ್ನ ಕಾಯಂ ಆಗಿ ನಿಯೋಜಿಸಬೇಕು ಎಂದು ಪಾಲಕರು ಆಗ್ರಹಿಸಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಪೋಷಕರ ಈ ಪ್ರತಿಭಟನೆಯಿಂದ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಕೈಗೊಳ್ಳುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ಪುರುಷೋತ್ತಮ್ ನಾಯಕ್, ಪಬ್ಲಿಕ್ ನೆಕ್ಸ್ಟ್, ಸುರಪುರ.